ವಿರೋಧ ಪಕ್ಷದರು ಕೆಲವು ಭಾಗದಲ್ಲಿ ರೈತರಿರ್ಬೋದು ಈ ವೀರ್ಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತು ಒಂದಷ್ಟು ಜನ ಮೆಮೊರಂಡಮ್ ಕೊಟ್ಟಿದ್ದಾರೆ, ಒಂದಷ್ಟು ಜನ ಪ್ರತಿಭಟನೆಯೂ ಮಾಡಿದ್ದಾರೆ. ನಾನು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀನಿ. ಜೊತೆಗೆ ನಮ್ಮ ಸೆಕ್ರೆಟರಿ, ಕಮಿಷನರ್, ಡೈರೆಕ್ಟರ್ಗಳು ಸಹ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ DC ಮೂಲಕ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನ DC ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ವಾಸ್ತವ ಇದನ್ನು ತಿಳ್ಕೊಂಡು ಯಾವ ರೀತಿ ರೈತರ ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಎಲ್ಲಿಂದಾರು ಶಿಫ್ಟ್ ಮಾಡ್ತಕ್ಕಂಥದ್ದು ಇದೆಲ್ಲವನ್ನೂ ಸಹ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟು ಅವರು ಸಹ DC ಅವ್ರ ಜೊತೆ ಎಲ್ಲ DC ಅವ್ರ ಜೊತೆ ಮಾತನಾಡಿದ್ದಾರೆ. ಸೊ ಇದೆಲ್ಲವೂ ಸಹ ನಿರಂತರವಾಗಿ ನಡೀತಾ ಇದೆ. ನಮಗೆ ರಾಜಕಾರಣ, ಟೀಕೆ ಟಿಪ್ಪಣಿ ಮತ್ತು ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ರೈತರಿಗೆ ನಮ್ಮ ಅಥವಾ ವಿರೋಧ ಪಕ್ಷದ ಮಧ್ಯದಲ್ಲಿ ಆಗೋ ಘರ್ಷಣೆಯಿಂದ ರೈತರಿಗೆ ಸಮಸ್ಯೆ ಆಗಬಾರ್ದು. ನಿಮ್ಮನ್ನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾನು ಹೇಳ್ತಕ್ಕಂಥದ್ದು ತಪ್ಪಿದ್ರೆ ಖಂಡಿತ ನೀವು ಕ್ವಶನ್ ಮಾಡ್ಬೋದು, ಅದು ಕ್ಲಾರಿಫಿಕೇಶನ್ ತೊಗೋಬೋದು, ಅಥವಾ ನಾನು ಬೂಸ್ಟಮಾಗಿ ಹಾಕಿ ಅಂತ ಹೇಳಲ್ಲ. ಬಟ್ ನೀವೇನಾಗುತ್ತೆ, ನಾವು ಹೇಳಿರ್ತಕ್ಕಂಥದ್ದು ಯಾವುದೋ ಒಂದು ಟೇಕ್ ಮಾಡ್ಕೊಂಡು ಒಂದು ಬಿಟ್ಟರೆ ಮಾಹಿತಿ ಕೊರತೆ ಆಗಿಬಿಡುತ್ತೆ. ಸೊ ಅದರಿಂದ ಮತ್ತು ನಾನು ಅಶೋಕ್ ಅವ್ರ ಕೆಲವು ಮಾತುಗಳು ಕೇಳಿದ್ದೀನಿ, ರಾಮುಲು ಮಾತು ಕೇಳಿದ್ದೀನಿ, ವಿಜೇಂದ್ರ ಅವ್ರ ಮಾತು ಕೇಳಿದ್ದೀನಿ. ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ, ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ತುಂಬ ಬುದ್ಧಿವಂತರು. ಆದರೆ ಅವರು ಸಹ ಈ ಥರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ. ಸೊ ಫೈಟ್ ಮಾಡೋಣ, ಫೈಟ್ ರಾಜಕೀಯವಾಗಿ ಅವ್ರು ಎನಿ ಎಕ್ಸ್ಟೆಂಟ್ ಹೋಗಲಿ, ನಾವು ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಅದನ್ನು ಅವರನ್ನು ಅಟ್ಯಾಕ್ ಮಾಡಬೇಕು ಅದು ನಾವು ಮಾಡ್ತೀವಿ. ಯಾರೂ ಏನು ಕಡಿಮೆ ಇಲ್ಲ. ಇಲ್ಲಿ ಜನತಾದಳ, BJP, ಕಾಂಗ್ರೆಸ್ನವರು 3 ಜನ ಸಹ ಸೊ ರಾಜಕೀಯವಾದಂಥ ಹೋರಾಟಕ್ಕೆ ಯಾರೂ ಕಡಿಮೆ ಇಲ್ಲ. ನಾವಂತೂ ಅದನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ. ಆದರೆ ರೈತರ ವಿಚಾರವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣವನ್ನು ಮಾಡೋಣ. ಸೊ ನಾನು ಇತಿಹಾಸ ಎಲ್ಲನೂ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನೇನು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಎಲ್ಲನೂ ಹೇಳಕ್ಕೆ ಹೋಗಲ್ಲ. ಎಲ್ಲ ಹೇಳಿದ್ರೆ ಏನಾಗುತ್ತೆ, ಫಿಲ್ಟ್ರಾಗಿ ಯಾವುದೋ ಒಂದು ಹೋಗುತ್ತೆ ಮತ್ತು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಹೋಗಲ್ಲ. ಸಾಕಷ್ಟು ವಿಚಾರದಲ್ಲಿ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ. ಅದು ಬರಗಾಲ ಇರ್ಬೋದು, ನೀರಾವರಿ ಇಲಾಖೆಗಿರ್ಬೋದು, ಫೈನಾನ್ಷಿಯಲಿ ನಮಗೆ ಬರಬೇಕಾದಂಥ ಸೊ ಅನುದಾನ ಇರ್ಬೋದು, ಎಲ್ಲ ವಿಚಾರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ. ಅದನ್ನೆಲ್ಲ ನಾನು ಒಂದು ಕಡೆ ಬಿಟ್ಟು ಈಗ ಕೃಷಿ ಮತ್ತು ಗೊಬ್ಬರ ಇವೆರಡು ವಿಚಾರದಲ್ಲಿ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಒಂದು ಮೊನ್ನೆ ಅಶೋಕರು ಶ್ರೀಲಂಕಾಗೆ ಹೋಗುತ್ತೆ, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ. ಅವ್ರಿಗೆ ಬುದ್ಧಿ ಎಷ್ಟರ ಮಟ್ಟಿಗೆ ಇದೆಯಲ್ಲೋ ಗೊತ್ತಿಲ್ಲ. ಶ್ರೀಲಂಕಾ ಬಾಂಗ್ಲಾದೇಶ ಕಂಟ್ರೋಲ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರು ಮಾತನಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದಲ್ಲೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಬಾರ್ಡ್ರಲ್ಲ. ಅದು ಕರ್ನಾಟಕಕ್ಕೆ ಶ್ರೀಲಂಕಾನೂ ಬಾರ್ಡ್ರಿಲ್ಲ, ಸೊ ಬಾಂಗ್ಲಾದೇಶನೂ ಬಾರ್ಡ್ರಿಲ್ಲ. ಬಾಂಗ್ಲಾದೇಶಕ್ಕೆ ಶ್ರೀಲಂಕಾಗೆ ಹೋಗ್ತಾ ಇರೋದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಅವ್ರು ಇಂಡೈರೆಕ್ಟ್ಲಿ ಮೋದಿಯವ್ರಿಗೆ ಕೇಳ್ತಾವ್ರ, ಅಮಿತ್ ಶಾ ಅವ್ರಿಗೆ ಕೇಳ್ತಾವ್ರ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅಮಿತ್ ಶಾ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಫೋನ್ ಹೋಗಿರುತ್ತೆ ಅಂತ ಕಾಣುತ್ತೆ, ಈ ಥರ ಎಲ್ಲ ಹೇಳಿಕೆ ಕೊಡ್ತೀಯಾ ಅಂತ. ಸೊ ಅಶೋಕರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಮೊನ್ನೆ ಹಾವೇರಿನಲ್ಲೇನೋ ಹೇಳಿದ್ದಾರೆ, ನಮ್ಮ BC ಪಾಟೀಲು ಕಾಳು ಸಂತೆನಲ್ಲಿ ಏನೋ ನಡೀತಾ ಇದೆ ಅಂತ ಮಾರ್ಕೋತಾ ಇದ್ದಾರೆ. ನಮ್ಮ DC ಅವ್ರು ಅಲ್ಲೇ ಹೇಳಿದ್ದಾರೆ, ಯಾವ್ದಾದ್ರು ಒಂದು ಪ್ರೂವ್ ಇದ್ದರೆ ಕೊಡಿ, ವಿತಿನ್ ಅವರ್ ಒಳಗಡೆ ನಾವು ಟೇಕ್ ಆ್ಯಕ್ಷನ್ ಅಂತ ಹೇಳಿದೆ. ಇಡೀ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆ ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಪೊಲೀಸ್ ಫುಲ್ ಅಲರ್ಟ್ ಆಗಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಯಾವುದೇ ಒಬ್ಬ ಶಾಪ್ನಿಂದ ಈ ರೀತಿ ಏನೋ ನಡೀತದೆ ಅಂದರೆ ಆ ಕ್ಷಣದಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ. ಅದಕ್ಕೆಲ್ಲ ಥರದ ಡೈರೆಕ್ಷನ್ನು ನಮ್ಮ ಸೆಕ್ರೆಟ್ರಿಯೇಟಿಂದ ಎಲ್ಲವೂ ಹೋಗಿದೆ, ಯಾವುದೂ ಇಲ್ಲ. ಇವ್ರಿಗೆ ಹೇಳೋಕ್ಕೆ ಒಂದು ತಬ್ಬಿಬ್ಬಾಗಿ ಇಲ್ಲೊಂದು ಅಲ್ಲೊಂದು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ಬಟ್ ರೈತರ ಸಮಸ್ಯೆ ಬಗೆಹರಿಯುತ್ತೆ. ರೈತರು ಏನಾಗುತ್ತೆ, ಯಾವಾಗಲೂ ಅಷ್ಟೆ ಎಲ್ಲರೂ ಒಂದು ಕಡೆ ಮಾಹಿತಿ ಬಂದಾಗ ಅವರಿಗೆ ಊಹಾಪೋಹ ಬಂದ್ರೂ ಸಹ ಆತಂಕದಿಂದ ಈ ಥರದ್ದೆಲ್ಲ ಆಗುವಂಥ ಇಟ್ಕೊಂಡು ಇದಕ್ಕೆ ಕಾರಣ ಬಹುಶಃ ವಿರೋಧ ಪಕ್ಷರು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದನೇ ಈ ಎಲ್ಲ ಸಮಸ್ಯೆಗೆ.
ಇವತ್ತು ನಮಗೆ ಕಾರಣ ಇದೆ. ಒಂದು, ಮುಂಗಾರು ಅಡ್ವಾನ್ಸ್ ಆಗಿ ನಮಗೆ ಮಾರ್ಚಿಂದನೇ ಮಳೆ ಬೀಳ್ತು. ಪ್ರತಿ ವರ್ಷ ನಿಮಗೆ ಎಲ್ಲ ಗೊತ್ತಿದೆ, ಜೂನ್ನಲ್ಲಿ ನಾವು ಮುಂಗಾರು ಸ್ಟಾರ್ಟ್ ಆಗ್ತಿತ್ತು. ಸೀರಿಯಸ್ ಆಗಿದೆ. ಏಪ್ರಿಲ್ ಮೇಯಿಂದನೇ ಮಳೆ ಸ್ಟಾರ್ಟ್ ಆಯಿತು. ಜೂನ್ನಲ್ಲಿ ಫಸ್ಟ್ ಟೈಮು 93 ಇಯರ್ಸ್ ನಂತರ KRS ತುಂಬಿದ್ದು ಫಸ್ಟ್ ಟೈಮ್ ಅಂತ. ಅದೇ ಥರ ಎಲ್ಲ ಡ್ಯಾಮ್ನಲ್ಲೂ ಸಹ ನೀರು ಬಂತು. ಆಗಸ್ಟು ಜುಲೈ ಎಂಡಲ್ಲಿ ಡ್ಯಾಮಿಂದ ನೀರು ಬಿಡ್ತಿದ್ದಂಥ ಪರಿಸ್ಥಿತಿ ಇವತ್ತು ಜುಲೈ ಫಸ್ಟಿಂದನೇ ನೀರು ಬಿಡುವಂಥ ಪರಿಸ್ಥಿತಿ ಇದೆ. ಇವೆಲ್ಲವೂ ಸಹ ಅದಕ್ಕೆ ಹೇಳ್ತಾರೆ ಉತ್ತರನ ನಿಮಗೆ ಗೊತ್ತಿಲ್ವಾ ಅಂತ. ಹೌದು, ಗೊತ್ತಿರೋದಕ್ಕೇ ನಾವು 2 ವರ್ಷ ಇಷ್ಟೆಲ್ಲ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಿದ್ದೀವಿ. ಈ ವರ್ಷ ನಮ್ಮ ಇದೇ ಮುಖ್ಯಮಂತ್ರಿ, ಇದೇ ಮಂತ್ರಿ, ಇದೇ ಅಧಿಕಾರಿಗಳು ಈ ವರ್ಷ ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ? ಈ ವರ್ಷ ಮೇಂಟೈನ್ ಆಗದೇ ಇರೋದಕ್ಕೆ ಕೇಂದ್ರ ಸರ್ಕಾರದಿಂದ ಸರಬರಾಜು ಆಗದೇ ಇರೋದು. ಕಳೆದ ಬಾರಿ ನಮಗೆ 12 ಲಕ್ಷ ಇತ್ತು OBC, 12 ಲಕ್ಷ ಸ್ಟಾಕ್ ಇತ್ತು. ಈ ವರ್ಷ ಏನಾಗಿದೆ 8 ಲಕ್ಷ ಇದೆ, 8,90,000. ಈ ಡಿಫರೆನ್ಸಸ್ ಇಲ್ಲದೆ ಇದ್ದರೆ ಈ ವರ್ಷವೂ ಸಹ ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಇದಕ್ಕೆ ಕಾರಣ ಯಾರು? 100ಕ್ಕೆ 100 ನಾವು ನೇರವಾಗಿ ಇಂಪೋರ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಅಧಿಕಾರ ಇಲ್ಲ, ನೇರವಾಗಿ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಎಲ್ಲವೂ ಸಹ ಕೇಂದ್ರ ಸರ್ಕಾರದ ಇಂದ ಬರಬೇಕಾಗಿದೆ. ಇದನ್ನು ನಾವು ಜಸ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಈ ಜಿಲ್ಲೆಯಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಆ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿದ್ದೀವಿ ಅಂತ ಅನ್ಬೋದಷ್ಟೇ. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕೊಡ್ತಾ ಇದ್ದೀವಿ. ಸೊ ಇವರು ಕೇಂದ್ರ ಸರ್ಕಾರದ ಸಂಪೂರ್ಣವಾದಂಥ ಜವಾಬ್ದಾರಿ ಗೊಬ್ಬರವನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಇಂಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಅವ್ರ ಜವಾಬ್ದಾರಿ ಇದೆ. ಇವತ್ತು ಅವರು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯ ಸರ್ಕಾರದ ಮೇಲೆ ರೈತರಿಗೆ ಸರಿಯಾದ ರೀತಿ ಸರಬರಾಜು ಮಾಡ್ತಾ ಇಲ್ಲ ಅಂತೇಳಿ ಅಶೋಕರಾಗಲಿ, ವಿಜೇಂದ್ರ ಆಗಲಿ, ಅಥವಾ ಇನ್ನಿತರೆ ಯಾರೇ ಮಂತ್ರಿ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ ಹೇಳ್ತಕ್ಕಂಥದ್ದು. ಇಂಥ ಆಡಳಿತ ಮಾಡ್ತಕ್ಕಂಥ ಅನುಭವ ಅವ್ರಿಗೂ ಇದ್ದು ಅವರೂ ಸಹ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಿರ್ತಕ್ಕಂಥವ್ರು. ಈ ಥರ ಎಲ್ಲ ರೈತರನ್ನ ಮುಂದಿಟ್ಕೊಂಡು ರೈತರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಈ ಥರ ಗಲಾಟೆ ಮಾಡ್ತಕ್ಕಂಥದ್ದು ಅವರಿಗೆ ಗೌರವ ಅಲ್ಲ ಅನ್ನೋದನ್ನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.